ರಾಮಪುರ ಎಂಬ ಹಳ್ಳಿಯಲ್ಲಿ ಒಬ್ಬ ಪುಟ್ಟ ಹುಡುಗನೂ ಇದ್ದ. ಅವನ ಹೆಸರು ಚೇತನ್. ಚೇತನ್ ತುಂಬಾ ಚಟುವಟಿಕೆಯಿಂದ ಕೂಡಿದವನು. ಆಟವಾಡುವುದು, ಪುಸ್ತಕ ಓದುವುದು, ಸ್ನೇಹಿತರ ಜೊತೆ ಸಮಯ ಕಳೆಯುವುದು ಅವನಿಗೆ ತುಂಬಾ ಇಷ್ಟ. ಆದರೆ ಕಳೆದ ಕೆಲ ತಿಂಗಳುಗಳಿಂದ ಚೇತನ್ನಲ್ಲಿ ತುಂಬಾ ಬದಲಾವಣೆ ಕಂಡುಬಂತು. ಅವನ ತಂದೆ ಅವನಿಗೆ ಹೊಸ ಮೊಬೈಲ್ ತಂದುಕೊಟ್ಟರು. ಅದು ಪಾಠ ಕಲಿಯಲು, ವಿಡಿಯೋ ಕ್ಲಾಸ್ಗಳಿಗೆ ಮಾತ್ರ ಬಳಸಬೇಕೆಂದು ಹೇಳಿದರು. ಆದರೆ ದಿನಗಳು ಕಳೆದಂತೆ ಚೇತನ್ಗೋಸ್ಕರ ಮೊಬೈಲ್ ಒಂದು ಆಟದ ಯಂತ್ರವಾಗಿ ಮಾರ್ಪಟ್ಟಿತು. ಎಲ್ಲ ಸಮಯದಲ್ಲೂ ಅವನು ಮೊಬೈಲ್ ಹಿಡಿದುಕೊಂಡೇ ಇರುತ್ತಿದ್ದ. ಪಾಠ, ಆಟ, ಸ್ನೇಹಿತರು ಎಲ್ಲವನ್ನೂ ಮರೆತು ಬಿಟ್ಟ. ಅವನಿಗೆ ಮೊದಲು ಬಹಳ ಇಷ್ಟವಾಗಿದ್ದ ಆಟದ ಮೈದಾನ, ಸ್ನೇಹಿತರ ಜೊತೆಗಿನ ಮಾತುಕತೆ, ಶಾಲೆಯ ಕಥೆಗಳು ಎಲ್ಲವೂ ದೂರವಾಗಿದ್ದವು. ದಿನದಿಂದ ದಿನಕ್ಕೆ ಅವನ ಕಣ್ಣುಗಳ ಮೇಲೆ ಕಪ್ಪು ವೃತ್ತಗಳು ಕಾಣಿಸುತ್ತಿದ್ದವು. ತಲೆಗೆ ನೋವು, ನಿದ್ರೆಯ ಕೊರತೆ, ತಿನ್ನಲು ಇಚ್ಛೆ ಇಲ್ಲದಿರುವಂತಹ ಲಕ್ಷಣಗಳು ಕಾಣಿಸುತ್ತಿದ್ದವು. ಅವನ ತಾಯಿ ಇದನ್ನು ಗಮನಿಸಿದರು. ಮಗನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವುದು ನೋಡಿ ಅವಳು ತುಂಬಾ ಚಿಂತೆಪಟ್ಟರು. ಒಂದು ದಿನ ತಾಯಿ ಮತ್ತು ತಂದೆ ಚೇತನ್ಗೆ ಬುದ್ಧಿಮಾತು ಹೇಳಿದರು. ನೋಡು ಚೇತನ್, ಮೊಬೈಲ್ ವಸ್ತು ಒಂದೇ. ಅದನ್ನು ಸರಿಯಾಗಿ ಬಳಸಿದ್ರೆ ಓದು, ಕಲಿಕೆಗೆ ಉಪಯೋಗವಾಗಬಹುದು. ಆದರೆ ನಾವು ಅದನ್ನು ಅವಶ್ಯಕತೆ ಇಲ್ಲದಿದ್ದರೂ ಬಳಸಿದ್ರೆ ಅದು ನಮ್ಮ ಆರೋಗ್ಯ, ಭವಿಷ್ಯ ಎಲ್ಲವನ್ನೂ ಹಾಳು ಮಾಡುತ್ತದೆ ಎಂದು ತಂದೆ ಹೇಳಿದರು. ಆ ಮಾತು ಚೇತನ್ ಮನಸ್ಸಿಗೆ ತಟ್ಟಿತು. ಅವನು ಮೊಬೈಲ್ನು ಕೋಪದಿಂದ ಬಿಸಾಡಿದನು ಮತ್ತೆ ತನ್ನ ಆಟದ ಮೈದಾನಕ್ಕೆ ಬಂದನು. ಸ್ನೇಹಿತರ ಜೊತೆ ಆಟವಾಡಿ, ಜವಾಬ್ದಾರಿ ವಹಿಸಿ, ಪುಸ್ತಕ ಓದಿ ಸಂತೋಷ ಪಡಲು ಶುರು ಮಾಡಿದನು.